ಹಲೋ ನಮಸ್ತೆ. ನಾವಿವತ್ತೊಂದ್ ಮದ್ವೆಗೆ ಹೊರಟಿದೀವಿ. ಮದ್ವೆ ಯಾರ್ದು ಅಂತ ನನಗ್ ಗೊತ್ತಿಲ್ಲ. ನಮ್ ಯಜಮಾನ್ರು ಫ್ರೆಂಡ್ ಅಂತ ಹೇಳ್ತಿದ್ರು. ಬಟ್ ನನಗ್ ಅಷ್ಟು ಗೊತ್ತಿಲ್ಲ. ಹಾಯ್ ಹಲೋ ವೆಲ್ಕಮ್ ಟು ಮೈ ಸ್ನೇಹಿತರೆ. ನಮ್ಮ ಯಜಮಾನ್ರವ್ರು ಫ್ರೆಂಡ್ ಅಂತೆ. ಮದ್ವೆಗೆ ಹೋಗೋಣ ಅಂತ ಹೊರಟ್ವಿ. ಹೊರಡ್ಬೇಕಾದ್ರೆ ನಾನೇ ಫಸ್ಟ್ ಮನೆಯಿಂದ ಆಚೆ ಹೋಗಿದ್ದು. ನಮ್ಮವನು ಆಚೆ ಹೋಗಿ ಶೂ ಹಾಕೊಂತಿದ್ದ ಚಿಕ್ಕವನು. ಅವ್ನ್ ಬೇಗ ರೆಡಿ ಆಗಲ್ಲ ಬಿಡು ಅಂತೇಳಿ ನಾನ್ ಅವನ್ನ ಬಿಟ್ಟು ನಾನ್ ಮುಂದೆ ಬಂದೆ. ಅವ್ನ್ ಶೂ ಹಾಕೋಬೇಕಾದ್ರೆ ನನ್ಗೇನೋ ಒಂದ್ ಹೇಳ್ದ. ಬೈದ್ಬಿಟ್ಟು ಅವ್ನ್ಗೆ ಅಲ್ಲೇ ಶೂ ಹಾಕೊಂಡೆ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ನಾನ್ ಮುಂದೆ ಬಂದೆ. ನಾನ್ ಈ ತರ ಒಂಚೂರು ವಿಡಿಯೋ ಮಾಡ್ಕೊಂಡೆ. ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಗೆಲ್ಲ. ಬೈಬೇಡಿ. ವಿಡಿಯೋ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ನೇರ ಕೆಳಗಡೆ ಹೋಗ್ಬೇಕಾಗಿ ಬಂತು. ಕಾರ್ ಬುಕ್ ಮಾಡಿದ್ರು. ಕಾರ್ ಬರೋಕ್ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮವ್ರು ಒಂದ್ ನಿಮಿಷ ನಿಂತ್ಕೊಳಲ್ಲಪ್ಪ. ಏನ್ ಗೊತ್ತಾ, ಬಂದಿಲ್ಲ ಅಂತಂದ್ರೆ ನಾವು ಮನೆ ಮುಂದೆ ರೆಡಿಯಾಗಿ ನಿಂತ್ಕೋಬಾರ್ದು ಅಂತೇಳಿ ಅವ್ರು ಪೂರಾ ಫುಲ್ ಮೇನ್ ಗೇಟಿಗೆ ನಮ್ಗೆ ಮೇನ್ ಗೇಟ್ ಅಂದ್ರೆ ಮೀನ್ಸ್ ಹೈವೇ ಹತ್ರ ಕರ್ಕೊಂಡ್ ಹೋಗ್ಬಿಟ್ರು ನಡ್ಕೊಂಡು. ಇನ್ನೇನ್ ಸರಿ ಬಿಡು, ನಾವು ರೆಡಿ ಆಗಿದ್ವಲ್ಲ. ಸರಿ ಆಯ್ತು ಹೋಗೋಣ ಅಂತೇಳಿ ಹೊರಟ್ವಿ. ಇವ್ನ್ ನೋಡ್ತಾರ್ಲೆ ಒಬ್ನೇ ಮುಂದೆ ಹೋಗ್ತಾನೆ. ಅವ್ರ ಜೊತೆಗ್ ಮತ್ತೆ ಅವ್ರ ಅಪ್ಪ ಹೋದ್ರು. ನಾನ್ ಹಿಂದಕ್ ಮೆಲ್ಲಕ್ ಹೋಗ್ತಾ ಇದ್ದೆ. ಏನ್ ಮುಂದೆ ಹೋಗ್ಲಿ ಬಿಡು. ಇನ್ನೇನ್ ರೆಡಿ ಆದ್ವಲ್ಲ, ಇನ್ನೇನ್ ಹೋಗೋಣ ಅಂತೇಳಿ ನಾವು ಸುಮಾರು ರೋಡ್ ಹತ್ರನೇ ಬಂದ್ವಿ. ನೋಡಿ ಇದೇ ಕಾರ್, ಮುಂದೆ ಬರ್ತಾ ಇರೋ ಕಾರ್ ಅಂತೂ ಫುಲ್ ಬ್ಲಾಕ್ ಇತ್ತು. ಹಾಗಾಗಿ ಅದು ಕಾರ್ ಕಾಣಿಸ್ತಾ ಇರ್ಲಿಲ್ಲ. ನೈಟ್ ಬೇರೆ ಅಲ್ವಾ, ಫುಲ್ ನೈಟ್ ಇತ್ತು. ಅದು ಬೇರೆ ಕಾರ್ ಅಂತ ಹೇಳಿ ನಾವ್ ಇಲ್ಲಿಂದ ಹತ್ತಿ ಮೂವ್ ಆದ್ವಿ. ಎಲ್ಲಿ ಆಗಿತ್ತು ಅಂತಂದ್ರೆ ನಾವೀಗ ಕೈವಾರ ಹೋಗ್ಬೇಕಾಗಿತ್ತು. ಸರಿ ಬಿಡು ಅಂತೇಳಿ ಚಿಂತಾಮಣಿ ರೋಡ್ ಇಂದ ಸೀದಾ ಬೆಂಗಳೂರು ರೋಡ್ ದಾಟಿದ್ವಿ. ಬೆಂಗಳೂರು ರೋಡ್ ದಾಟಿದಾದ್ಮೇಲೆ ಕೈ ಕೈವಾರ ಹತ್ರ ಬಂತು. ನಾವು ಇಲ್ಲಿ ಗುರು ರಾಘವೇಂದ್ರ ಟೆಂಪಲ್ ಮುಂದೆಯಿಂದ ಮೂವ್ ಆದ್ವಿ. ನೀವೇ ಕಾಪಾಡ್ಬೇಕಪ್ಪ ರೋಡ್ ಮೇಲೆಲ್ಲ ಅನ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಎಲ್ಲಿ ಹೋದ್ವಿ, ಕೈವಾರದ ತಾತಯ್ಯ ಮೊನ್ನೆ ನಾನು ವಿಡಿಯೋ ಹಾಕಿದ್ನಲ್ವಾ, ಕೈವಾರದಿಂದ ಒಂದು ಸೂಪರ್ ವಿಡಿಯೋ ಒಂದ್ 2-3 ಹಾಕಿದ್ದೆ. ಅಲ್ಲೇ ಕೈವಾರದಲ್ಲೇ ಇರೋದು. ಕೈವಾರ ಎಂಟ್ರೆನ್ಸ್ ನಾವು ಎಂಟ್ರಿ ಆದ್ವಿ. ಅಲ್ಲಿಂದ ಸ್ವಲ್ಪ ಮಂಟಪ ಇತ್ತು. ಹಾಗೆ ಈ ಮಂಟಪ ನೋಡ್ಬಿಟ್ಟು ನಾವು ಹಾಗೆ ಮೂವ್ ಆದ್ವಿ. ಮೂವ್ ಆಗಿದ್ದು ಏನಂತಂದ್ರೆ ನಾವು ಹೋಗ್ಬೇಕಾಗಿರೋ ಮ್ಯಾರೇಜ್ ಮಂಟಪ KR ಕನ್ವೆನ್ಷನ್ ಹಾಲ್ ಅಂತ ನೋಡಿ ಹತ್ರ ಬಂದೇ ಬಿಟ್ವಿ. ಸರಿ ಆಯ್ತು ಅಂತೇಳಿ ಇನ್ನೇನು ಕಾರ್ ಪಾರ್ಕಿಂಗ್ ಮಾಡ್ಬೇಕಲ್ವಾ. ಕಾರ್ ಪಾರ್ಕಿಂಗ್ ಮಾಡ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ಎಲ್ಲಿ ಇಳಿಸ್ತಾರೆ ಅಂತ, ಎಲ್ರು ಬಂದಿದಾರಾ ಅಂತ. ಆಲ್ಮೋಸ್ಟ್ ಬರೋದು ಹೋಗೋದು ಅಷ್ಟೇ ಅಲ್ವಾ, ಜಾಸ್ತಿ ನಿಂತ್ಕೊಳ್ಳಲ್ಲ. ಹಾಗಾಗಿ ಈಗಿನ ಜನರೇಷನ್ ಹಾಗಲ್ವಾ, ಕೂತ್ಕೋಬೇಕು, ಒಂದ್ 5 ನಿಮಿಷ ಕೂತ್ಕೋಬೇಕು, ಹೋಗಿ ರಿಸೆಪ್ಷನ್ ನಿಂತ್ಕೋಬೇಕು, ಊಟ ಮಾಡ್ಬೇಕು, ಮತ್ತೆ ಒಂದಿಬ್ರು ಎಲ್ರ ಜೊತೆ ಮಾತಾಡ್ಬೇಕು ಅನ್ನೋ ಫೀಲಿಂಗ್ಸೇ ಇಲ್ಲ. ಏನಪ್ಪಾ ಅಂತಂದ್ರೆ ಹೋಗೋದು ಏನಿರುತ್ತೋ ಪ್ರೆಸೆಂಟೇಶನ್ ಕೊಟ್ಬಿಡೋದು, ಅಲ್ಲಿಂದ ನಾವು ನೇರ ರಿಟರ್ನ್ ಬಂದ್ಬಿಡೋದು. ಈಗಿನ ಜನರೇಷನ್ ಹೀಗೆ. ಆದ್ರೆ ಆಗಿನ ಜನರೇಷನ್ ಹಂಗಿರ್ಲಿಲ್ಲ. ಏನ್ ಗೊತ್ತಾ, ನಮ್ ಹಿರಿಯರು ಇರ್ತಾರಲ್ವಾ, ಇರು ಅವ್ರು ಬಂದಿಲ್ಲ, ಅವ್ರು ಬರ್ಬೇಕು, ಅವ್ರಿಗ್ ಮಾತಾಡ್ಸ್ಬೇಕು, ಅಲ್ಲಿಂದ ನಾವು ಮಾತಾಡ್ಸ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಬಟ್ ಆಚೆ ಮಾತ್ರ ಸಖತ್ ಡೆಕೋರೇಷನ್ ಮಾಡಿದ್ರು. ಸೂಪರ್ ಆಗಿ ಡೆಕೋರೇಷನ್. ಈಗಿನ ಈ ಜನರೇಷನ್ ಅಲ್ಲಿ ಇದು ಒಂದು 5-6 ಸಿಂಬಲ್ ಮುಂದೆ ಇಡೋದು ಕಲ್ತ್ಬಿಟ್ಟಿದ್ದಾರೆ. ಮೊದ್ಲು ಹೆಂಗಿತ್ತು ಗೊತ್ತಾ, ಸಿಂಪಲ್ ಆಗಿ ಹೋಗಿ ಬಂದು, ಅದು ಆಡಂಬರ ಅನ್ಸ್ತಿರ್ಲಿಲ್ಲ. ಬಟ್ ಇದು ಆಡಂಬರ ಆದ್ರೂ ಓಕೆ. ಬಟ್ ಸಖತ್ತಾಗಿ ಡೆಕೋರೇಷನ್ ಡೆಕೋರೇಷನ್ ನಮ್ಮ ಹತ್ರ ಸೂಪರ್ ಆಗಿ ಮಾಡಿದ್ರು. ಆದ್ರೆ ಕನ್ವೆನ್ಷನ್ ಹಾಲ್ ಹತ್ರ ನೋಡಿ, ಇದು ಹುಡುಗದ ಒಂದು ಕಾರ್ ಇದು. ಮತ್ತೆ ನಾವು ಮುಂದೆ ಹೋದ್ವಿ. ಮುಂದೆ ಹೋಗ್ಬಿಟ್ಟು ನೋಡಿದ್ವಿ ಯಾರ್ಯಾರಿದ್ದಾರೆ ಅಂತ. ಏನ್ ಬರೋದು ಹೋಗೋದು ಮಾಡ್ತಿದ್ದಾರೆ ಅಂತಂದ್ರು. ಸರಿ ಆಯ್ತು ಬಿಡು, ನಾವು ಹೋಗಿ ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಏನೋ ಒಂಚೂರು ಹೊಟ್ಟೆಗೆ ಹಾಕಿ ಆಯ್ತು ಅಂತೇಳಿ ಇನ್ನೇನು ಒಳಗಡೆ ಹೋಗೇ ಬಿಟ್ವಿ. ಹೋದಾದ್ಮೇಲೆ ನೋಡಿದ್ರೆ ಅಲ್ಲಿ ಏನ್ ರಶ್ ಇರ್ಲಿಲ್ಲ. ಅವಾಗ ಜಸ್ಟ್ ಬರ್ತಾನೆ ಇದ್ರು, ಒಬ್ಬೊಬ್ರೆ ಬರ್ತಾ ಇದ್ರು. ನಾವು ಹೋಗೋಕ್ಕಿಂತ ಮುಂಚೆ ನಮ್ ಮುಂದೆ ಒಂದು ಗ್ಯಾಂಗ್ ಹೋಯ್ತು. ಬರೀ ಲೇಡೀಸ್ ಗ್ಯಾಂಗ್ ಇತ್ತದು. ಲೇಡೀಸ್ ಎಲ್ಲಿದ್ರು ಮುಂದೆನೆ ಅಲ್ವಾ, ಹಾಗಾಗಿ ಲೇಡೀಸ್ ಗ್ಯಾಂಗ್ ಇತ್ತು. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಣೇಶ ಇಟ್ಟಿದ್ರು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಗಣೇಶ. ನಾವು ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ಮೇಲ್ ಹೋಗ್ತಾ ಇದ್ವಿ. ನೋಡಿದ್ರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಒಳ್ಳೆ ಡೆಕೋರೇಷನ್ ಇಟ್ಟಿದ್ರು, ಸೂಪರ್ ಆಗಿ ಇಟ್ಟಿದ್ರು. ಡೆಕೋರೇಷನ್ ಮಾತ್ರ ಸಖತ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರು ಲೇಡೀಸ್ ಆಗಿರ್ಲಿ, ಬಾಯ್ಸ್ ಆಗಿರ್ಲಿ, ಯಾರಾದ್ರೂ ಇರ್ಲಿ, ಹೋದ ತಕ್ಷಣ ಫಸ್ಟ್ ಫೋಟೋ ತೆಗೆದುಕೊಂತಾರಲ್ವಾ, ಅದಕ್ಕೆ ಅಂತ ಸಪರೇಟ್ ಆಗಿ ಒಂದ್ ಪ್ಲೇಸ್ ಡೆಕೋರೇಷನ್ ಮಾಡಿರ್ತಾರಲ್ವಾ. ಇಲ್ಲಿ ಒಂದ್ ಪ್ಲೇಸ್ ಡೆಕೋರೇಷನ್ ಮಾಡಿರ್ಲಿಲ್ಲ, ಒಂದ್ 6-7 ಪ್ಲೇಸ್ ಡೆಕೋರೇಷನ್ ಮಾಡಿದ್ರು. ಅದೇ ಖುಷಿ ಅನ್ಸ್ತು ನನ್ಗೆ ಅದನ್ನ ನೋಡಿದ್ರೆ. ಹಾಗಾಗಿ ಇನ್ನೇನು ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಹೋಗಿದಾದ್ಮೇಲೆ ಎಂಟ್ರೆನ್ಸ್ ನೋಡಿ ನಮ್ಗೆ ಜಾಸ್ತಿ ಜನ ಕಾಣಿಸ್ಲಿಲ್ಲ. ಸರಿ ಬಿಡು, ನಾವು ಡೈರೆಕ್ಟ್ ಆಗಿ ಹೋಗಿ ರಿಸೆಪ್ಷನ್ ಹೋಗ್ಬಿಟ್ಟು ಒಂಚೂರು ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೇರ ಮನೆಗೆ ಹೋಗ್ಬಿಡೋಣ ಅಂತ ಮಾತಾಡ್ಕೊಂಡ್ವಿ. ಯಾಕಂತಂದ್ರೆ ಅಲ್ಲಿ ಕುತ್ಕೊಳ್ಳಕ್ ಯಾರು ಇರ್ಲಿಲ್ಲ. ಆಲ್ಮೋಸ್ಟ್ ಅವಾಗ್ಲೇ ಹೇಳಿಲ್ವಾ ನಾನು,
ಮೊದ್ಲಿನ ಜನ ಹೇಗಿದ್ರು ಅಂತಂದ್ರೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಬರ್ತಾರೆ ಇರು ನೋಡೋಣ ಅಂತ ಹೇಳ್ತಿದ್ರು. ಈಗಿನ ಹಾಗಲ್ಲ. ಅಯ್ಯೋ ಯಾರು ಇಲ್ಲ ಎಲ್ಲರಿಗಿಂತ ಮುಂಚೆ ನಾವೇ ರಿಸೆಪ್ಷನ್‌ಗೆ ಹೋಗ್ಬಿಟ್ಟು ಹಂಗೆ ರಿಟರ್ನ್ ಹೋಗ್ಬಿಡೋಣ ಬಾ ಅಂತೇಳಿ ಕರೀತಾರೆ. ಈಗಿನ ಜನರೇಷನ್ ಹೀಗಿದೆ. ಬಟ್ ಆಗಿನ ಜನರೇಷನ್ ಹಾಗೆ ಇರ್ಲಿ ಬಿಡು ಅಂತೇಳಿ ನಾವಂತೂ ಡೈರೆಕ್ಟ್ ರಿಸೆಪ್ಷನ್‌ಗೆ ಹೋಗ್ಬಿಟ್ವಿ. ಬಂದಿದ ತಕ್ಷಣ ಎಲ್ಲೂ ಕೂತ್ಕೊಳ್ಳೋದು ಬೇಡ. ಡೈರೆಕ್ಟ್ ರಿಸೆಪ್ಷನ್ ಏನಂತಂದ್ರೆ ನೋಡಕ್ ಜನ ಇರ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಏನ್ ಮಾಡೋದು? ಇಲ್ಲೂ ಕೂಡ ರಶ್ ಇಲ್ಲ. ಆಮೇಲೆ ಏನಾದ್ರು ರಶ್ ಆಗಿ ಹೋಗ್ಬಿಟ್ರೆ ಏನ್ ಮಾಡೋದು ಅಂತೇಳಿ ಬಂದಿದ ತಕ್ಷಣ ನಾವು ಡೈರೆಕ್ಟ್ ರಿಸೆಪ್ಷನ್‌ಗೆ ಹೋಗ್ಬಿಟ್ವಿ ನೋಡಿ. ರಿಸೆಪ್ಷನ್ ಹೋಗ್ಬಿಟ್ಟು ನಾನ್ ರಿಸೆಪ್ಷನ್ ಹತ್ರ ಅಲ್ಲಿ ವಿಡಿಯೋ ಮಾಡ್ಲಿಲ್ಲ. ಯಾಕಂದ್ರೆ ಆ ಒಬ್ಳೇ ಇದ್ನಲ್ವಾ ವಿಡಿಯೋ ಮಾಡಕ್ ಅಲ್ಲಿ ಆಗ್ಲಿಲ್ಲ. ವಿಡಿಯೋ ಮಾಡ್ಲಿಲ್ಲ ನಾನು. ಯಾಕೋ ಒಂಥರ ಫೀಲ್ ಅನ್ನಿಸ್ತಿತ್ತು. ಹಾಗಾಗಿ ರಿಸೆಪ್ಷನ್ ಮುಗಿಸಿದಾದ್ಮೇಲೆ ನಾವು ನೇರ ಕೆಳಗಡೆ ಬರ್ಬೇಕಾಗಿ ಬಂತು. ಯಾಕಂದ್ರೆ ಕೆಳಗಡೆನೆ ಊಟ ಹಾಕ್ತಿದ್ದಿದ್ದು. ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್. ಅಲ್ಲಿ ಊಟ ಬಡಿಸ್ತಿದ್ದಿದ್ದು. ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಕೆಳಗಡೆ ಬಂದ್ವಿ ನೋಡಿ. ಎಷ್ಟು ಚಂದ ಅಂತಂದ್ರೆ ಅಷ್ಟು ಚಂದ. ಇದು ಮಾತ್ರ ಸಖತ್ತಾಗಿತ್ತು ನೋಡಿ. ಒಂದ್ ಹತ್ರ ಅಲ್ಲ, ಸುಮಾರು 3-4 ಹತ್ರ ಡೆಕೋರೇಷನ್ ಮಾಡ್ಸಿದ್ರು. ವಿಡಿಯೋ ಮಾಡೋ ಡೆಕೋರೇಷನ್ ಮಾಡ್ಸಿದ್ರು. ಫೋಟೋ ತೆಗಿಸ್ಕೊಂತಾರಲ್ವಾ, ಫೋಟೋ ಡೆಕೋರೇಷನ್ ಮಾಡ್ತಿದ್ರು. ಪಿಕಾಕ್ ಮಾತ್ರ ಸಖತ್ತಾಗಿತ್ತು. ಎಷ್ಟ್ ಚೆನ್ನಾಗಿ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ರು ಅಂತಂದ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದರ ಒಂದು ಕಲರ್ಸ್ ಫುಲ್ ಅಟ್ರಾಕ್ಷನ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿಂದ ನಾನು ಮತ್ತೆ ಇಲ್ಲೊಂದು ನೋಡಿ, ಇದೊಂದು ಡೆಕೋರೇಷನ್ ಅದೇ ಫೋಟೋಸ್ ತೆಗಿಯೋದಕ್ಕೆ ಅಂತ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸಖತ್ತಾಗಿತ್ತು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಹಣ ಕೊಟ್ರೆ ನಾವು ಏನೆಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ವಾ, ಇದೇ ಉದಾಹರಣೆ ಅಂತ ಹೇಳ್ತಾ ಸಖತ್ತಾಗಂದ್ರೆ ಸಖತ್ತಾಗಿತ್ತು. ನಾವಾಗ್ಲೂ ಮದ್ವೆ ಮಾತ್ರ ತುಂಬಾ ಗ್ರ್ಯಾಂಡ್ ಆಗೇ ಇತ್ತು. ಸಖತ್ ಗ್ರ್ಯಾಂಡ್ ಇತ್ತು ನೋಡಿ. ನಾವು ಕೆಳಗಡೆ ಇಳಿದು ಗ್ರೌಂಡ್ ಫ್ಲೋರಿಗೆ ಮತ್ತೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಆಗ್ಲೇ ಹೇಳ್ದಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು. ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋಗ್ಬೇಕಾದ್ರೆ ಇವ್ರೆಲ್ಲಾ ಫುಲ್ ಏನು ಎಲ್ಲಾ ಕೈ ಮುಕ್ಕೊಂಡ್ ಕೂತ್ಕೊಂಡಿದ್ರು. ನಾನಿನ್ನು ಆ ಒಂದು ಬಾಳೆಹಣ್ಣು ಎಲೆ ಸಮೇತ ವಾಶ್ ಮಾಡಿರ್ಲಿಲ್ಲ. ಹಾಕೊಂಡ್ ಬರೋಷ್ಟೊತ್ತಿಗೆ ನಾನು ವಾಶ್ ಮಾಡ್ತೀನಿ ಅಂದ್ರೆ ಅವ್ರು ನಿಂತ್ಕೊಂತಾರ, ಸರ್ವಿಸ್ ಮಾಡೋರು ನಿಂತ್ಕೊಳ್ಳೋದೇ ಬಿಡು ಅಂತ ಅನ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ನೋಡಿ. ಎಷ್ಟ್ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಪುಟಾಣಿಗಳೆಲ್ಲ ನೋಡಿ. ಪುಟಾಣಿಗಳೇ ಜಾಸ್ತಿ ಇರೋದು. ಇಲ್ಲಿಂದ ನಾವು ನೇರ ಮತ್ತೆ ನೆಕ್ಸ್ಟ್ ಪಂಕ್ತಿ ಲಾಸ್ಟ್ ಅಲ್ಲಿ ಖಾಲಿ ಇತ್ತು. ಅದರಲ್ಲಿ ಹೋಗಿ ಕುತ್ಕೊಂಡ್ವಿ. ಇದ್ರಲ್ಲಿ ಬಂದ್ ಕುತ್ಕೊಂಡ್ರೆ ತುಂಬಾ ಹೊತ್ತು ಕಾಯಿಸ್ಬಿಟ್ರು. ಯಾಕಂದ್ರೆ ಈ ಲೈನ್ ಅಲ್ಲಿ ಯಾರು ಬರ್ತಾನು ಇರ್ಲಿಲ್ಲ. ಹಾಗೆ ಬೇರೆ ಲೈನ್ ಅಲ್ಲೇ ಹೋಗಿ ಜಾಯ್ನ್ ಆಗಿ ಕುತ್ಕೊಂತಿದ್ರು. ಹಾಗಾಗಿ ಹೇಳ್ತಾ ಇದೀನಿ ನೋಡಿ. ಫಸ್ಟ್ ಪಲ್ಯಗಳ ಒಂದು 3-4 ಐಟಮ್ಸ್ ಪಲ್ಯಗಳಿತ್ತು. ಹಾಗೆ ಒಂದು ಏನು ಮೆಣಸಿಕಾಯಿ ಬಜ್ಜಿ, ಬೋಂಡಾ ಬಜ್ಜಿ ಅಂತೀವಲ್ಲ, ಮೆಣಸಿಕಾಯಿ ಬೋಂಡಾ ಬಜ್ಜಿ ಕೊಟ್ರು. ಮತ್ತೆ ಬ್ಯಾಟು ಅದು ಹಾಕಿದ್ರು. ಬ್ಯಾಟ್ ಅಂದ್ರೆ ಗೊತ್ತಲ್ವಾ, ಹಪ್ಳನ. ಬ್ಯಾಟ್ ಅಂದ್ರೆ ಹರಕ್ಲು ಮುರುಗ್ಲು ತಿಂಡಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಏನ್ ಇತ್ತಪ್ಪ ಅಂತಂದ್ರೆ ಮಶ್ರೂಮ್ ಪಲಾವ್ ಇತ್ತು. ಅದರ ಜೊತೆಗೆ ಬಜ್ಜಿ ಇತ್ತು, ಮೊಸರು ಬಜ್ಜಿ ಇತ್ತು. ಇನ್ನೊಂದು ರುಮಾಲಿ ರೊಟ್ಟಿ ಅಂತಾರಲ್ವಾ, ರುಮಾಲಿ ರೊಟ್ಟಿ ಇತ್ತು. ಹಾಗೆ ಪನ್ನೀರ್ ಸಾಂಬಾರ್. ಊಟ ಆದ ತಕ್ಷಣ ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬರ್ಬೇಕಾಗಿ ಬಂತು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೆಂತಿ ವಿಡಿಯೋಸ್ ನೋಡಿ ಹೈಪರ್ ಪಾಯಿಂಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಭೇಟಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರು ಚೆನ್ನಾಗಿರಿ, ಹಾಗೆ ಲೆಂತಿ ವಿಡಿಯೋಸ್ ಎಲ್ಲಾನು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.